10 ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆಗೊಂಡಿರೋ ಫ್ಲವರ್ ಶೋಗೆ ಜನಸಾಗರವೇ ಹರಿದು ಬರ್ತಿದೆ. ಕಬ್ಬನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ನಡೀತಿದೆ ಅಂಡ್ ನೋ ವೇ. ಇವತ್ತು ನಾವು ಕಬ್ಬನ್ ಪಾರ್ಕ್ ಹೋಗ್ತಾ ಇದೀವಿ ಅಂಡ್ ಕಬ್ಬನ್ ಪಾರ್ಕಿನ ಫ್ಲವರ್ ಶೋದ ರಿವ್ಯೂಸ್ ನೋಡ್ತಾ ಇದೀವಿ. ಲೆಟ್ಸ್ ಗೋ. ಇಲ್ಲಿನ ಫಸ್ಟ್ ರಿವ್ಯೂ ಏನಿತ್ತು ಅಂದ್ರೆ ಇಲ್ಲಿ ಟಿಕೆಟಿಂಗ್ ತುಂಬಾ ಕಷ್ಟ ಅಂತ, ಇಲ್ಲಿ ಸಿಗ್ನಲ್ ಇಲ್ವಂತೆ, ಮತ್ತೆ ಆನ್ಲೈನ್ ಪೇಮೆಂಟ್ ತುಂಬಾ ಕಷ್ಟ ಆಗೋದಂತೆ. ಅದಕ್ಕೆ ನಾನು ₹1 ಕ್ಯಾಶ್ ಕೂಡ ತಗೊಂಡು ಹೋಗ್ತಿಲ್ಲ. ಇವತ್ತು ನಾನು ಅಲ್ಲಿ ಟಿಕೆಟಿಂಗ್ ಆನ್ಲೈನ್ ಅಲ್ಲೇ ತಗೊಳ್ಳೋದು. ಟಿಕೆಟಿಂಗ್ ಹತ್ರ ಹೋಗಿ ನೋಡೋಣ. ಏನು ಕ್ರೌಡ್ ಇದೆ. ಸೊ ಜೀಪೇ ಇದೆಯಲ್ಲ, 1 ಟಿಕೆಟ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಇತ್ತು. ನಾನು ಎಷ್ಟು ಸರಿ ಟ್ರೈ ಮಾಡಿದ್ರು ಅಲ್ಲಿ ಆನ್ಲೈನ್ ಪೇಮೆಂಟ್ ಆಗ್ತಾನೆ ಇರಲಿಲ್ಲ ಬಿಕಾಸ್ ದ ನೆಟ್ವರ್ಕ್ ವಾಸ್ ಸೋ ಬ್ಯಾಡ್ ದೇರ್. ತುಂಬಾ ಟ್ರೈ ಮಾಡಿದ್ವಿ, ಜಿಪೇ ವರ್ಕ್ ಆಗ್ತಿರಲಿಲ್ಲ. ಕೊನೆಗೆ ಏನೋ ಮಾಡಿ ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಅವನ ಕೈಯಲ್ಲಿ ಪೇಮೆಂಟ್ ಮಾಡಿಸಿ ಅವನ ಕೈಯಲ್ಲಿ ಟಿಕೆಟ್ ತಗೊಂಡೆ. ಬಟ್ ದೇರ್ ವಾಸ್ ಅನದರ್ ಪ್ರಾಬ್ಲಮ್. ಇವಾಗ ಅವ್ನ ಟಿಕೆಟ್ ಕನ್ಫರ್ಮೇಷನ್ ಡೌನ್ಲೋಡ್ ಮಾಡೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ಆಯ್ತಾ? ಬಟ್ ಇಲ್ಲಿನ ಟಿಕೆಟ್ ಕೌಂಟರ್ ತುಂಬಾ ಸ್ವೀಟ್ ಆಗಿ ಹೋಗಿ ಪರವಾಗಿಲ್ಲ, ಡೌನ್ಲೋಡ್ ಆಗ್ತಿಲ್ಲ, ನೀವು ಪೇ ಮಾಡಿದ್ರೆ ಆಮೇಲೆ ತೋರಿಸಿ ಪರವಾಗಿಲ್ಲ ಅಂತ. Oh my God, ಇಲ್ಲಿ ಸಿಗ್ನಲ್ಲೇ ಇಲ್ಲ. ದಿಸ್ ಇಸ್ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಸಿಗ್ನಲ್ ಒಂಚೂರು ಇರಲಿಲ್ಲ. ಆಲ್ಮೋಸ್ಟ್ 40 minutes ಕುತ್ಕೊಂಡು ವಿ ವರ್ ಜಸ್ಟ್ ಲುಕಿಂಗ್ ಫಾರ್ ticket. Kಬ್ಬನ್ Park flower show felt like flowers were on strike. Mysore flower show was better. Navya 5 stars. ಏನು ಹೇಳ್ತಿದ್ದಾರೆ, ಇಲ್ಲಿನ ಫ್ಲವರ್ಸ್ ಇದೆಯಲ್ಲ ಅದಷ್ಟೊಂದಿನ ಚೆನ್ನಾಗಿಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಹಾಳಾಗಿದೆ. ಮೈಸೂರ್ದು ಫ್ಲವರ್ ಶೋ ಹೋಗಿದ್ವಲ್ಲ ಅದು ದಟ್ ಇಸ್ ವೇ ಬೆಟರ್ ದೆನ್ ದಿಸ್ ಅಂತ. ಈಗ ನನ್ನ ಇನ್ವೆಸ್ಟಿಗೇಷನ್ ಆನ್. ಅಲ್ಲಿ ಯೂನಿಕ್ ಆಗಿರುವಂತ ಫ್ಲವರ್ ರಥ ನೋಡಿದೆ, ಯೂನಿಕ್ ಆಗಿರುವಂತ ಪೈನಾಪಲ್ ನೋಡಿದೆ, ಕ್ಯಾಕ್ಟಸ್ ನೋಡಿ, ಕ್ಯಾಕ್ಟಸ್ ನೋಡಿದೆ, ತುಂಬಾ ವೆರೈಟಿ ಕ್ಯಾಕ್ಟಸ್ ನೋಡಿದೆ. ಅಷ್ಟು ದೊಡ್ಡ ಕ್ಯಾಕ್ಟಸ್, ಅದ್ರ ಮೇಲೆ ಎಲ್ಲರೂ ಕೂತ್ರೆ ಮುಗಿದ ಕತೆ. ಚಿಕ್ಕ ಸೈಜ್ ಅಲ್ಲಿರೋ ದೊಡ್ಡ ಟ್ರೀ ನೋಡಿದೆ. ಈ ಮರದ ಕಾನ್ಸೆಪ್ಟೇ ನನಗೆ ವಿಚಿತ್ರ ಅನ್ಸುತ್ತೆ. ಲೈಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಇದ್ರ ಬಗ್ಗೆ. ಡು ನಾಟ್ ಟಚ್ ಫ್ಲವರ್ಸ್, ಕ್ಯಾಕ್ಟಸ್, ಫ್ರೂಟ್ಸ್ ಎಲ್ಲ ಇದೆ, ಆಲ್ಮೋಸ್ಟ್ ಎಲ್ಲ ಇದೆ. ಇಲ್ಲೇ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿದೆ. ಫ್ಲವರ್ ಒಣಗೋಗಿರೋದೇ ಇರೋದೇ ಹಿಂಗ. ಕೊನೆಗೆ ಒಣಗೋಗಿರೋ ತರ ಏನೋ ಒಂದು ಕಾಣಿಸ್ತು. ರಿವ್ಯೂ ನಿಜ ಆಯ್ತಲ್ಲ ಅಂತ ನೋಡೋ ಅಷ್ಟಲ್ಲಿ ನೋಡಿದ್ರೆ ಇದು ಫ್ರೂಟ್ಸ್, ವೆರೈಟಿ ಆಫ್ ಏನೋ ಅಳ್ಸೋಗಿರೋ ಫ್ಲವರ್ ಅನ್ಕೊಂಡೆ, ಬಟ್ ಇದು ಫ್ರೂಟ್ಸ್. ಸೊ ಬೇಸಿಕಲಿ ದ ರಿವ್ಯೂ ಇಸ್ ರಾಂಗ್. ಯಾಕೆಂದ್ರೆ ಇಲ್ಲಿ ತುಂಬಾ ವೆರೈಟಿ ಎಲ್ಲ ಬ್ರೇಕ್ ಮಾಡ್ತಾರೆ ರೂಲ್ಸ್ ನೋಡಿ. ಅಲ್ಲಿ ಹಾಕಿದ್ದಾರೆ ಹೋಗಿ ಕೂರಬಾರ್ದು ಅಂತ, ಅಲ್ಲೇ ಕೂತಿದ್ದಾರೆ ಎಲ್ಲರೂ, ಅಲ್ಲೇ ಕೂತಿದ್ದಾರೆ, ಅದು ಕೂರಬಾರ್ದು ಅಂತ ಹಾಕಿದ್ದಾರೆ, ಆದ್ರೂ ಕೂತಿದ್ದಾರೆ. ನೆಕ್ಸ್ಟ್ ರಿವ್ಯೂ ಬಂದು ಇಲ್ಲಿ ಫುಡ್ ತುಂಬಾ ಕೆಟ್ಟಾಗಿದೆ ಅಂತ. ಬನ್ನಿ ಇದನ್ನ ನೋಡೋಣ. ಅಲ್ಲಿಂದ ಅಲ್ಲಿವರೆಗೂ ಅಷ್ಟೇ. ಮತ್ತೆ ಇದನ್ನೆಲ್ಲ ಫುಡ್ ಕೋರ್ಟ್ ಇಲ್ಲಿ ನಾವೇ ನಾಲೆಜ್ ತೊಗೊಳ್ಳೋಣ, ಹೋಗ್ಬಿಟ್ಟು ಎಲ್ಲ ಕಡೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಎಲ್ಲ ಒಂದು ಕಡೆ ಒಂದು ಚೆನ್ನಾಗಿ ತಿನ್ಬಿಟ್ಟು ಎಲ್ಲರೂ ಒಂದೊಂದು ಕ್ವಶನ್ ಕೇಳೋಣ, ಇದೇನು ಅಂತ ಸುಮ್ಮನೆ ತೊಗೊಂಬಿಟ್ಟು ಇವಾಗ ತೊಗೊಂಡು ತಿನ್ನೋದಕ್ಕೆ ಜಾಗ ಇಲ್ಲ. ಇಲ್ಲೂ ಸ್ಟೋರ್ಸ್ ಇದೆ, ಬನ್ನಿ ಇಲ್ಲಿ ನೋಡೋಣ ಏನಿದೆ ಸ್ಟೋರ್ಸ್. ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಯುವಂಥ ಗಿಡಗಳು, ಮರಗಳು, ತುಂಬ ಯುನೀಕ್ ಫ್ಲವರ್ಸ್ ಇದೆ ಇಲ್ಲಿ ತುಂಬ. ನೋಡಿ ಇಲ್ಲೆಲ್ಲ ತೊಗೊಂಡು ಹೋಗ್ಬೋದು ಮನೆಗೆ ಫ್ಲವರ್ಸ್ನ. ಒಂದು ಪ್ಲ್ಯಾಂಟ್ ಲವರು ಅವ್ರಿಗೆ ದಿಸ್ ಇಸ್ ಆ್ಯಕ್ಚುಲಿ ಒನ್ ಆಫ್ ದ ಗುಡ್ ಸ್ಪಾಟ್ಸ್ ಆ್ಯಂಡ್ ಪ್ಲೇಸ್. ಇದು ಬೆಳಗ್ಗೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ತುಂಬಾ ಆರ್ಗ್ಯಾನಿಕ್ ಐಟಮ್ಸ್ ಸೆಲ್ ಮಾಡ್ತಾ ಇದ್ರು. ಮ್ಯಾಂಗೋಸ್, ಆಮ್ಲಾ ಜ್ಯೂಸ್, ಅದು ಇದು ಈ ತರ ಬರೀ ಆರ್ಗ್ಯಾನಿಕ್ ಊಟಗಳಿತ್ತು. ಸೊ ಐ ಎಂಜಾಯ್ಡ್ ಈಟಿಂಗ್ ಹಿಯರ್. ಸೊ ದ ರಿವ್ಯೂ ಇಸ್ the only person to give the knowledge in Kಬ್ಬನ್ Park. ಮತ್ತೆ ಈ ಯುನೀಕ್ ಪರ್ಸನ್ ನ ಮೀಟ್ ಮಾಡಿದೆ. ಕರ್ನಾಟಕದ ಜಿಲ್ಲೆಗಳಿದೆ 31. ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? Can zoom it for a third line. It says that to the Shima VU Gicham. 8 ಜ್ಞಾನಪೀಠ ಪ್ರಶಸ್ತಿ ಕವಿಗಳ ಪರಿಚಯ. Very unique notes. I'll take that note. 50 informations about ಕರ್ನಾಟಕ. ಇದು ಲೋಟಣ ಓದೋ ಮಕ್ಕಳಿಗೋಸ್ಕರ ಮಾಡಿರುವಂತಹ ನೋಟ್. ಈ ನೋಟ್ ಬಗ್ಗೆ ಹೇಳೋಣ. ಏನಣ್ಣ ಇದು? ಕರ್ನಾಟಕದ ಬಗ್ಗೆ ತಿಳ್ಕೊಳಕ್ಕೆ 50 ಇನ್ಫಾರ್ಮೇಶನ್. ನೀವು ಮಾಡಿರೋದಣ್ಣ? ನಾನೇ ಮಾಡಿರೋದು. ನೀವು ಹೇಳಿ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿದೆ? ಗೊತ್ತಿಲ್ಲ. ಕರ್ನಾಟಕ ಅಂತ ಹೆಸರು ಯಾವಾಗಾಯಿತು? ಮುಂದೆನೇ ಇದೆ. ಕನ್ನಡಕ ಶಾಸ್ತ್ರೀಯ ಸ್ಥಾನಮಾನ ಯಾವಾಗ ಸಿಕ್ತು? ಇದು ಎಷ್ಟು ಜನ ಇದು? ₹40. 50 ಮಾಹಿತಿ ಇದೆ. ನಮ್ಮ ಭಾಷೆ ಎಷ್ಟು ಹಳೆಯ ಭಾಷೆ? 2500 ಹಳೆಯ ಭಾಷೆ. ಮನೇಲಿ ಓದೋ ಮಕ್ಕಳಿದೆ, ತಗೊಳ್ಳಿ, ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಅವ್ರು ಎಡಗೇಲಿ ಕೊಟ್ಟರೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಇಲ್ಲ ಅಣ್ಣ, ನಾನು ಅಂಗಡಿಯವರು. ಗೊತ್ತಿಲ್ಲ, ನೀವು ಅಂಗಡಿನ ಪಾಪ ಗೊತ್ತಾಯ್ತು. ನಿಮ್ಗೆ ನೋಟ್ ಕೊಡಿಸ್ತೀನಿ, ಯಾವ ನೋಟ್ ಬೇಕು ಸೆಲೆಕ್ಟ್ ಮಾಡಿ. ವಾ. ಮೈಸೆಲ್ಫ್ ಸುವರ್ಣ ಕನ್ನಡ ಸಾಮ್ರಾಜ್ಯ ಫೌಂಡರ್ ಹರೀಶ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ತುಂಬ ಫ್ಲವರ್ಸ್ಗಿಂತ ಇಲ್ಲಿ ಜಾಸ್ತಿ ನಾಲೆಡ್ಜ್ ಪಾರ್ಕ್ ಅನ್ಬೋದಿದೆ ನಾ, ಯಾಕೆಂದರೆ ಎಲ್ಲ ಫ್ಲವರ್ಸು ಎಲ್ಲಿಂದ ಬಂತು, ಯಾವ ಥರ ಬಂದಿದೆ, ಯಾವ ಕಡೆಯಿಂದ ಬಂದಿದೆ,
ಎಲ್ಲಿ ಫ್ಲವರ್ಸ್ ಗ್ರೋ ಮಾಡ್ತಾರೆ, ಯಾವ ರೀತಿ ಗ್ರೋ ಮಾಡಬೇಕು ಆ ಥರ ಎಲ್ಲ ಬರೆದು ಹಾಕಿದ್ದಾರೆ. ಸೊ ದಟ್ ಈಸ್ ಒನ್ ಯುನೀಕ್ ಥಿಂಗ್. ಎಲ್ಲ ಥರ ಫ್ಲವರ್ಸ್ ಇದೆ. ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇ ಇದ್ದಿದ್ದು, ಮತ್ತೆ ಶಾಪಿಂಗ್ಗೆ ಬಂತು ಈ ಕಡೆ. ಅಂದರೆ ಬರೀ ಒಂದೇ ಒಂದು ಲೈನ್ ಅಷ್ಟೇ ಫ್ಲವರ್ ಶೋ, ಮತ್ತು ಆ ಕಡೆ ಈ ಕಡೆ ಫುಲ್ ಈ ಥರ ಫ್ಲವರ್ಸ್ನ ಇಟ್ಟು ಡೆಕೋರೇಷನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮೈಸೂರಲ್ಲೇ ಸ್ವಲ್ಪ ದೊಡ್ಡದಾಗಿತ್ತು ಫ್ಲವರ್ ಶೋ. ನಾವು ಡ್ಯಾನ್ಸ್ ಇಲ್ಲೇ ನಡೀತಿದೆ ಲೆಟ್ಸ್ಕೋ. ಈಗ ವಿ ವಿಲ್ ಗೋ ನೋಡೋಣ, ಸ್ವಲ್ಪ ದೂರ ಹೋಗಿ ಇನ್ನೂ ಏನೇನು ಮಿಸ್ ಮಾಡಿದ್ದೀವಿ ಎಲ್ಲ ಒಂದು ರೌಂಡ್ ನೋಡ್ಕೊಂಬಂದ್ಬಿಡೋಣ. ಜಸ್ಟ್ ಅಲ್ಲಿ ಎಂಟ್ರೆನ್ಸಿಂದ ಇಲ್ಲಿವರೆಗೂ ಅಷ್ಟೇ ಶೋ ಇರೋದು. ಇದಾದಮೇಲೆ ಈ ಕಡೆ ಶಾಪಿಂಗ್ ಏರಿಯಾ ಸ್ವಲ್ಪ ಚಿಕ್ಕದಾಯಿತು. ಬಟ್ ಮೇ ಬಿ ನಾನು ಹೋಗ್ತಿರೋದೇ ಇಷ್ಟೇನೋ, ನಾನು ಡಿಸ್ಕವರ್ ಮಾಡಿರೋದೇ ಇಷ್ಟೇನೋ, ಯಾರನ್ನೂ ಕೇಳೋಣ. ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇನಾ ಅಂತ. ಅವ್ರು ಹ್ಞೂ ಅಂದರೆ ಪ್ರಾಬ್ಲಿ ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇ. ನೋಡಿ, ಕಬ್ಬನ್ ಪಾರ್ಕು ಸ್ಕೆಚಸ್. ಇದು ಕಬ್ಬನ್ ಪಾರ್ಕದ ಜನ ಬಂದು ಪಾರ್ಕನ್ನೇ ಸ್ಕೆಚ್ ಮಾಡಿರೋದು. ಓಕೆ ದಿಸ್ ನೋಡಿ, ಬಟ್ ಇದು ಬರೀ 7th of ಈ ಮಂತ್ವರೆಗೂ ಓಪನ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಏನಾರು ಬರೋದಿದ್ರೆ ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ ಇದಕ್ಕೂ ಒಂದೊಂದು ಗಾರ್ಡ್ ಥರ ಕೂತಿದ್ದಾರೆ. ಜಸ್ಟ್ ವಾಚಿಂಗ್ ಓವರ್ ದ ಫ್ಲವರ್ಸ್. ಅಂದರೆ ಯಾರು ಬಂದು ಕಿತ್ಕೊಂಡು ಹೋಗಲ್ಲ, ಯಾರು ಬಂದು ಕಿತ್ಕೊಂಡು ಹೋಗ್ಬಾರ್ದು. ಇದು ಈ ಥರ ಕೂತಿಲ್ಲ ಅಂದರೆ ಬರೋ ಜನ ಬಂದು ಕುತ್ಕೊಂಡ್ಬಿಡ್ತಾರೆ ಅಲ್ಲಿ ನೋಡಿದಾಗ. ಒಂದು ಒಳ್ಳೆ ಯುನೀಕ್ 30 ರೂಪಾಯಿಗೆ ಟಿಕೆಟು, 30 rupees ಟಿಕೆಟು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿತ್ತು ಅಂದರೆ ಟಿಕೆಟ್ ಫೆಸಿಲಿಟೀಸ್. ಅಂದರೆ ಕ್ಯಾಶ್ ಇದ್ದರೆ ಇಟ್ಸ್ ಓಕೆ, ಇಲ್ಲಾಂದರೆ ಯಾವ ಇಂಟರ್ನೆಟ್ ಕೂಡ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ನಾನು ಆಲ್ಮೋಸ್ಟ್ ಅರ್ಧ ಗಂಟೆ ಟಿಕೆಟಿಂಗಲ್ಲೇ ಕುತ್ಕೊಂಡಿದ್ದೆ. ಸೊ ಬರೋದಿದ್ರೆ ಗೆಟ್ ಯು ಕ್ಯಾಶ್. ಪಾರ್ಕಲ್ಲಿ ಫ್ಲವರ್ಸ್ ನೋಡುವಂಥ ಎಕ್ಸ್ಪೀರಿಯನ್ಸಸ್ ಇದ್ದರೆ ನೋಡಿ. ಇಲ್ಲಿ ಡ್ರಿಂಕಿಂಗ್ ವಾಟರ್ಸ್ ಇಲ್ಲಿ ಫೆಸಿಲಿಟಿ ಇದೆ. ಡ್ರಿಂಕಿಂಗ್ ವಾಟರ್ಗೆ ಲ್ಯಾಬಿಟ್ರಿ ವಾಶ್ರೂಮ್ಸ್ ಕೂಡ ಕ್ಲೀನಾಗಿತ್ತು. ಸೊ ಇಟ್ ಈಸ್ ಗುಡ್. ಇದು ಎಂಟ್ರೆನ್ಸು. ಅದೇ ಪ್ಲ್ಯಾಂಟ್ಗಳನ್ನ ಇಲ್ಲಿ ಬೈ ಮಾಡ್ಬೋದು. ಎತ್ಕೊಂಡು ಹೋಗೋ ಶಕ್ತಿ ನನಗಿಲ್ಲ ನೋಡಿ. ಸ್ಕೂಲ್ ಮಕ್ಕಳು ಅವನಿದ್ದಾರೆ. ಓವರ್ ಆಲ್ ಐ ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ತುಂಬ ನಾಲೆಜಬಲ್ ಮತ್ತು ತುಂಬ ಕ್ರಿಯೇಟಿವ್ ಆಗಿರುವಂಥ ಒಂದು ಫ್ಲವರ್ ಶೋ ಆಗಿತ್ತು. ನೋಡಿ, ಇಲ್ಲಿ ಟ್ರಾಫಿಕಲ್ಲೂ ಅಷ್ಟೇ. ದೇರ್ ಇಸ್ ಲೈಕ್ 1 lane ಫಾರ್ ಎವ್ರಿಬಡಿ ಟು ವಾಕ್ ಆ್ಯಂಡ್ another lane ಫಾರ್ ವೆಹಿಕಲ್. ಸೊ ಇಲ್ಲಿಂದ ಯು ಕ್ಯಾನ್ ವಾಕ್ ಸೇಫ್ಲಿ. ಇದು ಒಂದು ದೊಡ್ಡ ಪಾರ್ಕು. ಈ ಪಾರ್ಕಲ್ಲಿ ಒಂದು ಸ್ಮಾಲ್ ಪಾರ್ಟಲ್ಲಿ ಮಾತ್ರ ಫ್ಲವರ್ ಶೋ ಅಂತ ಇಟ್ಟಿದ್ದಾರೆ. ಸ್ಕ್ಯಾನ್ ಟು ಪೇನಾ? ಇಲ್ಲೇ ಪೇ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿರೋ ಇವೆಂಟ್ಗೆ ಎಲ್ಲ ಕಡೆ ಪೇಮೆಂಟ್ ಸ್ಕ್ಯಾನರ್ ಹಾಕಿದ್ದಾರೆ. ಸ್ಕ್ಯಾನ್ ಟು ಪೇ ಅಂತ. ಸೊ ದಟ್ ನೀವು ಅಲ್ಲಿ ಹೋಗ್ಬಿಟ್ಟು ಹ್ಯಾಸಲ್ ಫ್ರೀಯಾಗೆ ಅಲ್ಲಿರೋ ಇವೆಂಟ್ಗೆ ಇಲ್ಲಿ ಸ್ಕ್ಯಾನರ್ಸ್ ಹಾಕಿದ್ದಾರೆ. ಇಲ್ಲೊಂದು ಸ್ಕ್ಯಾನರು, ಅಲ್ಲೊಂದು ಸ್ಕ್ಯಾನರ್ ಹಾಕಿದ್ದಾರೆ. ಸೊ ಬೇಸಿಕಲಿ ವಾಟ್ ದೇ ಮೀನ್ ಇಸ್ ಅಲ್ಲಿ ಸಿಗ್ನಲ್ ಸಿಗಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಅವ್ರು ಇಲ್ಲಿ ಟಿಕೆಟ್ಗೆ ಸ್ಕ್ಯಾನರ್ ಹಾಕಿದ್ದಾರೆ. ಸೊ ದಟ್ ಇಲ್ಲಿ ಸಿಗ್ನಲ್ ಸಿಗುತ್ತೆ. ಇಲ್ಲಿ ಪೇ ಮಾಡ್ಕೊಂಬಂದು ಆ ಪೇಮೆಂಟ್ ಸ್ಲಿಪ್ಪನ್ನು ಅಲ್ಲಿ ತೋರಿಸಿ ಅಂತ. ಸ್ವಲ್ಪ ಸ್ಮಾರ್ಟ್. ಲಾಸ್ಟ್ ರಿವ್ಯೂ. ಇಲ್ಲಿನ ಪಾರ್ಕಿಂಗ್ ತುಂಬ ಕೆಟ್ಟಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಲೈಕ್ ಮೆಜಾರಿಟಿ ಆಫ್ ಪೇಡ್ ಪಾರ್ಕಿಂಗ್ ಇದೆ. ಸೊ ಎವ್ರಿ ಕಬ್ಬನ್ ಪಾರ್ಕಿನ ಒಂದು ಎವ್ರಿ ಸರ್ಕಲಲ್ಲಿ ದೇರ್ ಈಸ್ ಒನ್ ಪೇಡ್ ಪಾರ್ಕಿಂಗ್. ಸೊ ನೀವು ಬಂದರೂ ವೆಹಿಕಲ್ ತೊಗೊಂಬಂದ್ರು ಯು ಕ್ಯಾನ್ ಜಸ್ಟ್ ಪೇ ಫಾರ್ ಪಾರ್ಕಿಂಗ್ ಆ್ಯಂಡ್ ಜಸ್ಟ್ ಪಾರ್ಕ್ ಎ ವೆಹಿಕಲ್. ಇಲ್ಲೇ ಪೇಡ್ ಪಾರ್ಕಿಂಗ್ ಎಲ್ಲ ಇದೆ. ನಾನು ಬರ್ತಾನೋ ಪ್ರತಿ ಒಂದು ಕಾರ್ನರಲ್ಲಿ ಪೇಡ್ ಪಾರ್ಕಿಂಗ್ ನೋಡಿದೆ. ಹಾಯ್, ನೈಸ್ ಟು ಮೀಟ್ ಯು. ಹೆಸರು? ಫರಾನ್. ನೈಸ್ ಟು ಮೀಟ್ ಯು. ಹೇಗಿತ್ತು? ಯಾಕೆ ಹಾಚ್ಕೊತಿದ್ದೀರಾ? ಝೂಮ್ ಮಾಡಿ ಹಾಕ್ಬಿಡ್ತೀನಿ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ ಫ್ಲವರ್ ಶೋ? ಚೆನ್ನಾಗಿದೆ. ಗೊತ್ತಿತ್ತು ಅನ್ಸ್ತಾ ದುಡ್ಡಿಗೆ? ಅಂದ್ರೆ ಪರವಾಗಿಲ್ಲ. ಒಂದೇ ಲೈನ್ ಇತ್ತು ಅಲ್ವಾ? ಆದ್ರೆ ಶಾಪಿಂಗ್ ಜಾಸ್ತಿ ಇತ್ತು. ಶಾಪಿಂಗ್ ಜಾಸ್ತಿ ಇತ್ತು. ಫ್ಲವರ್ಸ್ ಎಲ್ಲ ಕಡಿಮೆ ಇತ್ತು. ಶೋ ಎಲ್ಲ ಕಡಿಮೆ ಇದೆ.